Hi, ಎಲ್ಲರೂ ಆರಾಮಾಗಿದ್ರೆ ಅನ್ಕೊಳ್ತೀನಿ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಐ ಆಮ್ ಗೋಯಿಂಗ್ ಟು ಮೇಕ್ ಅ ವಿಡಿಯೋ. ಸೊ 2025ಗೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋನ ಅಗೇನ್ ಐ ಹ್ಯಾವ್ ಸ್ಟಾರ್ಟೆಡ್ ಬಿಕಾಸ್ ನಾನು ಕನ್ಸೀವ್ ಆಗಿದ್ದೆ, ಬೇಬಿ ಆಯಿತು. ಸಮ್ ಪೀಪಲ್ಸ್ ಮಾಡ್ತಾರೆ ಕನ್ಸೀವ್ ಆದಾಗ. ನಾ ಯಾಕೆ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಎಫೆಕ್ಟ್ ಆನ್ ಮೈ ಬೇಬಿ ಅಂತ ಐ ವಾಸ್ ಥಿಂಕ್. ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ. ಸೊ ಅಗೇನ್ ಐ ಹ್ಯಾವ್ ಸ್ಟಾರ್ಟ್. ಸೊ 2025 ನಾನು ಸ್ಟಾರ್ಟ್ ಮಾಡಿ ಬ್ಯಾಕ್ ಸೈಡ್ ನಾಯ್ಸ್ ಕೇಳಿಕತ್ತ, ಅದು ನನ್ನ ಬೇಬಿದು ಚೀರ್ಲಿಕ್ಕದಾನ. ಸೊ ಪ್ಲೀಸ್ ಅದನ್ನೇನು ಅನ್ಕೊಳಕ್ಕೆ ಹೋಗಬೇಡ್ರಿ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಫಾರ್ ಮೈ ಆ್ಯನಿವರ್ಸರಿ. ಹಾಗಾಗಿ ಇದನ್ನು ನಾನು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಸೊ ನೋಡ್ಬೋದು, ನಾನು ಇವಾಗಷ್ಟು ತಲೆ ಫೋನ್ ಮಾಡಿದ್ದೀನಿ ವಿತೌಟ್ ಮೇಕಪ್, ನೋ ಮೇಕಪ್ ಲುಕ್. ಸೊ ಹೇಗೆಲ್ಲ ರೆಡಿ ಆಗ್ತೀನಿ, ಯಾವುದು ನಾನು ಅಟೈರ್ ಹಾಕ್ಲಿಕ್ಕತ್ತೀನಿ ಅದನ್ನೆಲ್ಲ ನಿಮ್ಮ ಮುಂದೆ ಈ ವಿಡಿಯೋದೊಳಗೆ ಹೋಲ್ ವಿಡಿಯೋ ಒಳಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡ್ರಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಅಗೇನ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ನನ್ನ ಅಟೈರ್ ಬಂದು, ಸೊ ಇಟ್ಸ್ ಗ್ರೀನ್ ಕಲರ್ ಅಟೈರ್, ಕುರ್ತಾ ಸೆಟ್ ಅದು. ಸೊ ನೋಡ್ಬೋದು ಇಲ್ಲಿ ಈ ಥರ ಅದು. ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ ಇಟ್ಸ್ ಎಂಬ್ರಾಯ್ಡ್ರಿ ಅದು. ಇದು ಎಕ್ಸಸ್ಸಲ್ಲಿ ನಾನು ಹಾಕೊಳ್ತಾ ಇರೋದು. ಎಕ್ಸಸ್ ಬರ್ಲಿಕ್ಕತ್ತದ. ಸೊ ಎಕ್ಸಸ್ ಇಟ್ಸ್ ಅ ಬ್ರ್ಯಾಂಡ್ ಕಮ್ ಸುವರ್ಣ. ಆ್ಯಂಡ್ ಇಟ್ಸ್ ಅ ಪ್ಯಾಂಟ್ ಕಲರ್, ಅಗೇನ್ ಇಟ್ಸ್ ಅ ಫ್ಲೋರಲ್ ಪ್ರಿಂಟ್ ಅದು. ಸೊ ಇಟ್ಸ್ ಗ್ರೀನ್ ಕಲರ್. ಆ್ಯಂಡ್ ದುಪ್ಪಟ್ಟ ಇಟ್ಸ್ ಆರ್ಗೆನ್ಸಾ ಮಟೀರಿಯಲ್. ಸೊ ನೋಡ್ಬೋದು ನೀವು, ಇಟ್ಸ್ ಆರ್ಗೆನ್ಸಾ ರೆಡ್. ಸೊ ಇಟ್ಸ್ ಮೈ ಕಂಪ್ಲೀಟ್ ಅಟೈರ್. ನಾ ಕಂಪ್ಲೀಟ್ ಲುಕ್ ಅಂತ ಹೇಳಿಗೋದಿಲ್ಲ, ಯಾವ ರೀತಿ ಅಟೈರ್ ಕಾಣ್ಲಿಕ್ಕದ ಅಂತ ಕಂಪ್ಲೀಟ್ ತೋರಿಸ್ತೀನಿ. ಇಟ್ಸ್ ದುಪ್ಪಟ್ಟ ಬಟ್ ಹಾಕೊಂಡಿಲ್ಲ. ಸೊ ನೋಡ್ಬೋದು ಈ ಥರ ಕಾಣಿಸ್ಲಿಕ್ಕತ್ತದು. ಸೊ ಎಕ್ಸಸ್ ಅಗೇನ್ ಇಟ್ ವಿಲ್ ಬಿ ಫಿಟ್ ಆನ್ ಮೀ. ಸೊ ಐ ಆಮ್ ಹ್ಯಾಪಿ, ಬಟ್ ಅಗೇನ್ ಐ ವಾಂಟ್ ಟು ಲೂಸ್ ಮೈ ಫ್ಯಾಟ್. ನೋಡುವ, ನೆಕ್ಸ್ಟ್ ಇಯರ್ ಅಗೇನ್ ನಾನು ಸ್ಲಿಮ್ ಆಗ್ತೀನಿ. ಬಟ್ ಹೇಗಿತ್ತು ನನ್ನ ಅಟೈರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳಿ. ಹಾಗೆ ನಾನು ಹೇಗೆ ರೆಡಿ ಆಗ್ತೀನಿ, ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಪ್ರಾಡಕ್ಟ್. ಇಟ್ಸ್ ಅ ಡಾಟ್ ಆ್ಯಂಡ್ ಕೀ. ಇದು ಕ್ರೀಮ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಆಫ್ಟರ್ ಡೆಲಿವರಿ ಮೈ ಸ್ಕಿನ್ ಗೆಟ್ ವೆರಿ ಮೀನ್ಸ್ ಪಿಂಪಲ್ಸ್, ಮಾರ್ಕ್ಸ್ ಆ್ಯಂಡ್ ಏನಂತಾರೆ ಇದೆಲ್ಲ ಡಾರ್ಕ್ನೆಸ್ ಎಲ್ಲ ಆಗ್ಯದ. ಬಿಕಾಸ್ ಗೊತ್ತಲ್ಲ, ಭಾಳ ನೈಟೆಲ್ಲ ಮಲ್ಕೊಳಕ್ಕಾಗಲ್ಲ ಬಿಕಾಸ್ ಆಫ್ ಅ ಬೇಬಿ. ಸೊ ಅಡ್ಜಸ್ಟ್ ಮಾಡ್ಕೊರಿ. ಬಟ್ ಇದನ್ನು ಯೂಸ್ ಮಾಡ್ಲಿಕ್ಕತ್ತೀನಿ. ದೆನ್ ನಾನು ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ನನಗೆ ಅಷ್ಟಾಗಿ ಮೇಕಪ್ ಪ್ರಾಡಕ್ಟ್ಸ್ ಇಷ್ಟ ಆಗಲ್ಲ. ನನಗೆ ಓನ್ಲಿ ಜಾಸ್ತಿ ಯೂಸ್ ಮಾಡೋದಂದ್ರೆ ಲಿಪ್ಸ್ಟಿಕ್. ಎವ್ರಿಬಡಿ ಈಸ್ ನೋ, ನನಗೆ ಲಿಪ್ಸ್ಟಿಕ್, ವಿತೌಟ್ ಲಿಪ್ಸ್ಟಿಕ್ ನಾನು ಇದನ್ನೇ ಮಾಡಲ್ಲ. ಬಟ್ ಇವಾಗ ನಾನು ಲಿಪ್ಸ್ಟಿಕ್ ಹಾಕಿಲ್ಲ, ಇಟ್ಸ್ ಅ ಲಿಪ್ ಟಿಂಟ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಲ್ಯಾಕ್ಮಿ ಸನ್ಸ್ಕ್ರೀನ್. ಸೊ ಅದು ಇಟ್ಸ್ ಒನ್ ಆಫ್ ದ ಮೈ ಮೋಸ್ಟ್ ಫೇವ್ರೇಟ್. ಐ ವಿಲ್ ಶೋ ಯು. ಎಸ್, ದಿಸ್ ಈಸ್ ಲ್ಯಾಕ್ಮಿ ಸನ್ಸ್ಕ್ರೀನ್. ದಿಸ್ ಈಸ್ ಒನ್ ಆಫ್ ದ ಮೈ ಮೋಸ್ಟ್ ಫೇವ್ರೇಟ್. ಬಿಕಾಸ್ ಯಾಕೆಂದ್ರೆ ನಂಗೆ ಸನ್ಸ್ಕ್ರೀನ್ ಯಾಕೆ ಇದು ಇಷ್ಟ ಆಗಿದೆ ಅಂತ, ನಂಗೆ ಪರ್ಸ್ನಲಿ ಇದನ್ನು ಹಚ್ಕೊಂಡಾಗ ನನಗೇನು ಸಣ್ಣ ಪ್ರೊಟೆಕ್ಟ್ ಆಗ್ತದಂತಲ್ಲ, ನನಗೆ ಇದನ್ನು ಹಚ್ಕೊಂಡಾಗ ಬೆಳ್ಳ ಕಾಣಿಸ್ತೀನಿ ಅಂತ. ಅದಕ್ಕೆ ನನಗೆ ಭಾಳ ಇಷ್ಟ ಆಗ್ತದೆ. ಇಲ್ಲ, ಇರೋ ಫ್ಯಾಕ್ಟ್ ಹೇಳಬೇಕು. ಸೊ ನಾನು ಯಾರಿಗೆ ತೊಗೋರಿ ಹಂಗೆ ಹೇಳಲಿಕ್ಕತ್ತೆ, ಬಟ್ ನಂದು ಪರ್ಸ್ನಲ್ ಚಾಯ್ಸ್. ನನಗೇನು ಸಣ್ಣ ಪ್ರೊಟೆಕ್ಟ್ ಆಗುತ್ತದೆ ಕ್ರೀಮಲ್ಲಿ ನನಗೆ ಬಿಲೀವ್ ಇಲ್ಲ. ಜಸ್ಟ್ ಇದು ಇನ್ಸ್ಟೆಂಟ್ ಲುಕ್ ಅಷ್ಟು. ಎಲ್ಲ ಕ್ರೀಮ್ನು ಇನ್ಸ್ಟೆಂಟ್ ಲುಕ್ ಅಂತ ನನಗೆ ಪರ್ಸ್ನಲಿ ಆಗ್ತಾನೆ. 10,000 ಕೊಟ್ಟು ತೊಗೊಂಡ್ರು ಅಷ್ಟೇ, ಎಷ್ಟೇ ಸಾವಿರ ಕೊಟ್ಟು ಉಂಡ್ರು ಅಷ್ಟೇ. ಹಾಗೆ ನಮ್ಮ ಸ್ಕಿನ್ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತದೆ. ಹಾಗಾಗಿ ನಾವು ಸ್ಕಿನ್ ಕೇರ್ ಮಾಡಬೇಕು ಅಷ್ಟೇ. ಸೊ ಇದು ಆದಮೇಲೆ ನಾನು ನೆಕ್ಸ್ಟು ನಾನು ಡೈಲಿ ಏನಂತಾರೆ, ಡೈಲಿದಾಗಿದ್ರೆ ಬೇರೆ ತೋರಿಸ್ತಿದೆ. ಬಟ್ ಇವತ್ತು ನನ್ನದು ಆ್ಯನಿವರ್ಸರಿಗೆ ರೆಡಿ ಆಗೋಕತ್ತಿದ್ದರಿಂದ ಇನ್ನೂ ಡಿಫ್ರೆಂಟಾಗಿ ನಾನು ಆ್ಯಕ್ಚುಲಿ ಟ್ರೈ ಮಾಡ್ಲಿಕ್ಕತ್ತೀನಿ. ಅದು ಮೇಕಪ್ ಟ್ರೈ ಮಾಡಿದ್ದೀನಿ. ವೆರಿ ಮಿನಿಮಲ್. ನಾನು ಜಾಸ್ತಿ ಮೇಕಪ್ ಹಾಕಲ್ಲ, ಯಾಕಂದ್ರೆ ನಂಗೆ ಮೇಕಪ್ ಅಲರ್ಜಿ ಅದ. ಸೊ ಇತ್ತೀಚೆಗೆ ಹಾಕ್ಲಿಕ್ಕತ್ತೀನಿ. ನಾನು ಮೈದಿನ ಮದುವೆ ಆದಾಗಿಂದ ನಾನು ಮೊದಲು ಮೇಕಪ್ಪೇ ಪ್ರಿಫರ್ ಮಾಡ್ತಿದ್ದಿಲ್ಲ. ಯಾಕೆಂದ್ರೆ ನಾನು ಯಾವುದೇ ಫಂಕ್ಷನ್ಗೆ ಹೋಗಿದ್ರು ನನಗಿಂತ ಸ್ವಲ್ಪ ಏನಾದರೂ ಇದ್ದವರೆಲ್ಲ ಮೇಕಪ್ ಹಾಕೊಂಡು ಭಾರಿ ಕಾಣೋರು, ನಾನು ಅಗೇನ್ ಅವ್ರಿಗಿಂತ ಡೌನೇ ಕಾಣಿಸ್ತಿದೆ. ಅದಕ್ಕಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಟು ಮೇಕಪ್ ಫಾರ್ ಮೈ ಫೇಸ್. ಅದರ್ವೈಸ್ ನಾನು ಮೇಕಪ್ ಮಾಡಲ್ಲ ಅಷ್ಟೇ. ರೀಸನ್ ತೋರಿಸ್ತೀನಿ.
ಸೊ ನಂದು ಲ್ಯಾಕ್ಮಿ ರೇಡಿಯನ್ಸ್ ಡೇ ಕ್ರೀಮ್ ಅದ. ಸೊ ಇದನ್ನು ನಾನು ಹಚ್ಕೋತೀನಿ. ಹಚ್ಕೊಂಡು ಆದಮೇಲೆ ನನ್ನ ಹತ್ರ ಲ್ಯಾಕ್ಮಿ 9 to 5 CC ಕ್ರೀಮ್ ಅದ. ಹಾಗೆ ಅಗೇನ್ ಲ್ಯಾಕ್ಮಿ ಗ್ಲೋ ಆ್ಯಂಡ್ ಲವ್ಲಿದು BB ಕ್ರೀಮು ಅದ. ಸೊ ನಾನು ಯಾವುದು ಹಚ್ಕೋಬೇಕಾದ್ರೆ ನನಗೆ ಸ್ಟಿಲ್ ಗೊತ್ತಿಲ್ಲ, ಯಾಕಂದ್ರೆ ನಾನು ಟ್ರೈನೇ ಮಾಡಿಲ್ಲ ಇದನ್ನು. ಸೊ ಹೊಸದು ನಾನು ಇನ್ನೂ ಟ್ರೈ ಮಾಡಬೇಕು. ನೋಡು ಯಾವುದು ನನ್ನ ಸ್ಕಿನ್ಗೆ ಸೂಟ್ ಆಗ್ತದೆ ಅದ್ರ ಮೇಲೆ ನಾನು ಎರಡದ ಒಂದು ಪ್ರಾಡಕ್ಟ್ ನಾನು ಅಪ್ಲೈ ಮಾಡ್ತೀನಿ. ಸೊ ಫಸ್ಟ್ ನಾನು ಡೇ ಕ್ರೀಮ್ ಹಚ್ಚಿಬಿಡ್ತೇನೆ. ನೀವು ಅನ್ಕೋಬಹುದು ಯಾಕೆ ಡೇ ಕ್ರೀಮ್ ಹಚ್ಕೊಂಡು ಮತ್ತೆ ಮೇಕಪ್ ಅಪ್ಲೈ ಮಾಡ್ಬಿಡಿ ಅಂದರೆ, ಡೇ ಕ್ರೀಮ್ ಇಟ್ ವಿಲ್ ಪ್ರೊಟೆಕ್ಟ್ ಮೈ ಸ್ಕಿನ್ ಅಂತ ನನಗೆ ಪರ್ಸ್ನಲಿ. ಐ ಡೋಂಟ್ ನೋ ಅದರ್ ಪರ್ಸೆಪ್ಷನ್, ಇಟ್ಸ್ ಮೈ ಪರ್ಸ್ನಲ್ ಪರ್ಸೆಪ್ಷನ್. ನನ್ನ ಥಿಂಕಿಂಗ್ ಹಿಂಗದ. ಸೊ ನಮ್ಮ ಸ್ಕಿನ್ನ ಮೇಕಪ್ದಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರ ಸಲುವಾಗಿ ಡೇ ಕ್ರೀಮ್ ಹಚ್ಕೊಂಡ್ರೆ ಇದು ಮೇಕಪ್ ಲುಕ್ ಆಲ್ರೆಡಿ ಬಂದೇ ಬಿಟ್ಟದ. ಮತ್ತೆ ಏನು ನಮ್ಮ ಮ್ಯಾಗ್ ಸೀಸಿ ಹಚ್ಚೋ ನೆಸೆಸಿಟಿ ಇಲ್ಲ. ಬಟ್ ನಾನು ನನ್ನ ಡೇನ ಚಲೋ ಕಾಣಬೇಕು ಅನ್ನೋದ್ರ ಸಲುವಾಗಿ ಆ್ಯಂಡ್ ಫೋಟೋ ಪರ್ಪಸ್ ಐ ವಾಂಟ್ ಟು ಲುಕ್ ಮೋರ್ ಎಲಿಗೆಂಟ್. ಅದ್ರ ಸಲುವಾಗಿ ಸ್ವಲ್ಪ ಲೈಟ್, ಅಗದಿ ಲೈಟಾಗಿ ವೆರಿ ಮೈಲ್ಡಾಗಿ ಹಚ್ಕೊಳ್ತೀನಿ. ಸೊ ನಂಗೆ ವಿತೌಟ್ ಮಿರರ್ ನಂಗೆ ಆಗಲ್ಲ, ಕ್ಯಾಮ್ರಾ ಇದ್ರು. ಯಾಕಂದ್ರೆ ಕ್ಯಾಮ್ರಾದೊಳಗೆ ನಾವು ಸ್ವಲ್ಪ ಬೇರೆ ಕಾಣಿಸ್ತೀವಿ. ಬೇರೆ ಇನ್ನೂ ಸ್ವಲ್ಪ ಲೈಟಿಂಗ್ ಅದೆಲ್ಲ ಇರ್ತದಲ್ಲ, ಅಲ್ಲಿ ಏನೋ ಹಾಕಿದ್ರೆ ಕರೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಮಿರರ್ ಯೂಸ್ ಮಾಡ್ತೀನಿ. ಸೊ ಐ ವಿಲ್ ಗೋ ವಿತ್ ಗ್ಲೋ ಆ್ಯಂಡ್ ಲವ್ಲಿ, ಬಿಕಾಸ್ ನಂಗೆ ಲ್ಯಾಕ್ಮಿ ಎದಕ್ಕಂದ್ರೆ ತಗೋ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಗ್ಲೋ ಆ್ಯಂಡ್ ಲವ್ಲಿಗೆ ಹೋಗ್ತೇನೆ. ಸೊ ಫೇರ್ ಆ್ಯಂಡ್ ಲವ್ಲಿ ಗೊತ್ತಲ್ಲ, ಅದು ಅವ್ರದ್ದೇ ಗ್ಲೋ ಆ್ಯಂಡ್ ಲವ್ಲಿ. ಸೊ ಎಸ್, ಇಷ್ಟು ಸಾಕು ಅನ್ನಿಸ್ತದ. ಆ್ಯಂಡ್ ಲೂಸ್ ಪೌಡ್ರ್ ನಮ್ಮದು ಫೇಸಸ್ ಕೆನಡಾದವ್ರದ್ದು ಯೂಸ್ ಮಾಡ್ಲಿಕ್ಕೆ. ನನಗೆ ಫೇಸಸ್ ಕೆನಡಾದಿ ಫೌಂಡೇಶನ್ ಸ್ಟಿಕ್ ತೊಗೊಳ್ಳೋದು, ಬಟ್ ಯಾವಾಗ ಆಗ್ತದೋ ಗೊತ್ತಿಲ್ಲ, ತೊಗೊಳ್ತೀನಿ. ನನಗೆ ಅಗದಿ ಬ್ರ್ಯಾಂಡ್ ಯೂಸ್ ಮಾಡೋಕ್ಕೂ ಸಮ್ಟೈಮ್ಸ್ ಅನಿಸ್ತದೆ. ಆಮೇಲೆ ಅದಕ್ಕೆ ಬಿಡೋದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತದೆ. ಸೊ ನಾನು ಜಾಸ್ತಿ ಖರ್ಚು ಮಾಡೋದ್ರೆಲ್ಲ ನನ್ನ ಅಟೈರ್ಸ್ ಮೇಲೆ, ಅಂದರೆ ಬಟ್ಟೆ ಕ್ರೇಜ್ ಅದು ನನಗೆ ಬರುತ್ತೆ. ಮೇಕಪ್ದೆಲ್ಲ ಕ್ರೇಜ್ ಏನೂ ಇಲ್ಲ. ಇದನ್ನು ತೊಗೊಂಡು ಟ್ಯಾಪ್ ಮಾಡ್ಕೊಳ್ತೀನಿ. ಸುಮ್ಮನೆ ಸ್ವಲ್ಪ ಫ್ಯಾನ್ ಲೋ ಮಾಡೋ ಇದಕ್ಕದೆ. ಸುಷ್ಮಾ ಅದು ಇದು ಅಂತ ನೋಡು, ಡ್ರೈಯರ್, ಹೇರ್ ಡ್ರೈಯರ್ ಯೂಸ್ ಮಾಡು. ಅದು ನೋಡಲ್ಲೇ, ಅದು ಮೋಚಿ ಬಾಕ್ಸ್ನಾಗ ನೋಡು ಅಲ್ಲೇ ಮೇಕಪ್. ಸೊ ಕ್ಯಾಮ್ರಾದಾಗ ಕಾಣಿಸಲ್ಲ, ಬಟ್ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಯಿತು. ನಂಗೆ ಮೇಕಪ್ಪೇ ಮಾಡ್ಕೊಳಕ್ಕೆ ಬರಲ್ಲ ಸರಿಯಾಗಿ. ನೋಡುವುದು ಅಷ್ಟೊಂದು ಏನದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಾಣ್ಲಿಕ್ಕೆ ಅದು ನಂಗೆ ಮೇಕಪ್ಪೇ ಬರಲ್ಲ ಸರಿಯಾಗಿ. ಸಾಕಿಷ್ಟ. ಆ್ಯಂಡ್ ದೆನ್ ಐ ಗೋ ವಿತ್ ಲೂಸ್ ಪೌಡರ್. ಇಟ್ಸ್ ಏನದು ವೇಟ್ಲೆಸ್ ಸ್ಟೇ ಮ್ಯಾಟ್ ಕಾಂಫೆಕ್ಟ್ ಅಂತ. ಸೊ ಇಟ್ಸ್ ಅ ಬೇಸ್ ಕಲರ್. ಯಾಕಂದ್ರೆ ನನ್ನದು ಸ್ಕಿನ್ ಬೇಸ್ ಇರೋದ್ರಿಂದ ನನ್ನ ಸ್ಕಿನ್ಗೆ ಬೇಸ್ ಸೂಟ್ ಆಗ್ತದೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಹಿಯರ್ ಈಸ್ ಅ ಮಿರರ್. ಸೊ ಇಟ್ಸ್ ಅ ಕ್ಯೂಟ್ ಹ್ಯಾಂಡಿ ಕಾಂಫೆಕ್ಟ್ ಪೌಡರ್. ಎಸ್, ಜಾಸ್ತಿ ಏನು ಹಾಕಲ್ಲ, ಬೇಕಂದ್ರೆ ನಾನು ಗೋಸ್ಟ್ ಕಾಣಿಸ್ಲಿಕ್ಕತ್ನಿ ಅಂದ್ರೆ. ಹಾಗಾಗಿ ಸಾಕಷ್ಟೇ. ಹೀಗೆ ಜಾಸ್ತಿ ಆಗ್ಯದ ಅನ್ಸತ್ತದ. ಯಾಕಂದ್ರೆ ನಾನು ಡೇ ಕ್ರೀಮ್ಗೆ ನಾನು ಬಿಟ್ಬಿಡ್ಬೇಕಾಗಿತ್ತು, ಬಟ್ ನನ್ನ ಡೇ ಇರೋದ್ರಿಂದ ಸೊ ಅಷ್ಟೇ. ಸೊ ಏನಿಲ್ಲ, ಇನ್ನೇನು ಉಳಿತು ಲಿಪ್ಸ್ಟಿಕ್. ವಿಲ್ ಗೋ ವಿತ್ ಲಿಪ್ಸ್ಟಿಕ್ ಆ್ಯಂಡ್ ಎಸ್. ಸೊ ಯಾ, ಹೈಬ್ರೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ನನಗೆ.
ನನಗೆ ಮೊದಲೆಲ್ಲ ಐಬ್ರೋಸ್ ಎಲ್ಲ ಮಾಡಿಸ್ತಾರಲ್ಲ ಇತ್ತೀಚೆಗೆ ಮಾಡಲಿಕ್ಕೆ ನಾನು ಮ್ಯಾಕ್ ಅವ್ರದ್ದು ಇದು ಲಿಪ್ ಲೈನರ್ ಅಲ್ಲ, ಇಟ್ಸ್ ಲಿಪ್ ಸಾರಿ ಇದು ಲಿಪ್ ಲೈನರ್ ಪೆನ್ಸಿಲ್ ಅದು, ಸಾರಿ ಐ ಲೈನರ್ ಪೆನ್ಸಿಲ್ ಅದು. ಸೊ ಇದು ಬ್ರ್ಯಾಂಡ್ ಮ್ಯಾಕ್ ಅವ್ರದ್ದು. ನಾನು ಇದನ್ನು ಹೈಬ್ರೋಡ್ಗೆ ಯೂಸ್ ಮಾಡ್ತೀನಿ, ಯಾಕಂದ್ರೆ ನಾನು ಐಲೈನರ್ ಎಲ್ಲ ಹಾಕಲ್ಲ ಕಣ್ಣು ಮೇಲೆ ಕಾಣ್ತಿಡೋದು, ಯಾಕಂದ್ರೆ ಆಲ್ರೆಡಿ ನನ್ನ ಕಣ್ಣು ಬ್ಲ್ಯಾಕ್ ಇರುವುದರಿಂದ ನಾನು ಹಾಕಲ್ಲ, ನನಗೆ ಇಷ್ಟನೂ ಆಗಲ್ಲ. ನಿಮಗೆ ಇನ್ನೊಂದು ಬ್ಯೂಟಿ ಟಿಪ್ ಹೇಳಿ, ಯಾರಿಗಾದ್ರೂ ಗ್ರೇ ಹೇರ್ ಆದ್ರೆ ಮೀನ್ಸ್ ವೈಟ್ ಹೇರ್ ಆದ್ರೆ ಯಾರು ಅದನ್ನು ಫ್ಲಕ್ ಮಾಡಬೇಡ್ರಿ, ಅಂದ್ರೆ ಕಿತ್ತಬೇಡ್ರಿ, ರೂಟ್ಗೆ ಹೋಗಿ ಅದನ್ನು ಸೀಸರಿಂದ ಕಟ್ ಮಾಡಿಬಿಟ್ರಿ ಓಕೆ. ಎರಡು ಇದ್ರೆ ಹಾಗೆ ಮಾಡಿರಿ, ಯಾಕಂದ್ರೆ ಕಿತ್ತು ಹೋಗಿಬೇಡ್ರಿ, ಭಾಳ ಆಗ್ತಾವ ಅಂತ ಹೇಳ್ತಾರೆ. ಇಟ್ಸ್ ಮೈ ಟಿಪ್ ಎಸ್. ಅದು ನನಗೆ ಬೇರೆದವ್ರು ಕೊಟ್ಟಿದ್ದು, ಅದನ್ನು ನಿಮಗೆ ಹೇಳಿಕತ್ತೆ ಅಷ್ಟೇ. ಓಕೆ. ಸೊ ಇನ್ನೊಂದು ಹೇಳಬೇಕು, ನಾವು ಯಾವಾಗ್ಲೂ ಹೈಬ್ರೋ ಮಾಡ್ಕೋಬೇಕಾದಾಗ ನಾವು ಫ್ರಂಟ್ ಜಾಸ್ತಿ ಹಾಕಬಾರ್ದು, ಯಾಕಂದ್ರೆ ನ್ಯಾಚುರಲಿ ಕಾಣಿಸ್ಬೇಕು ಅಂದ್ರೆ ಇಲ್ಲಿ ರಚತರಾಮ್ ಗತಿ ಕಾಣಿಸ್ಬೇಕಂದ್ರೆ ಅಷ್ಟೇ ಮುಂದೆ ಹಾಕ್ರಿ. ಬೇಡ ನಮ್ಗೆ ನ್ಯಾಚುರಲ್ ಕಾಣಬೇಕಂದ್ರೆ ಇಲ್ಲಷ್ಟೇ, ಇದೇನು ಪಾಯಿಂಟ್ ಇರ್ತದೆ ಇಲ್ಲಷ್ಟೇ ಡಾರ್ಕ್ ಮಾಡ್ಕೋಬೇಕು, ಇಲ್ಲಿವರೆಗೂ ಇಲ್ಲಿ ನಾರ್ಮಲ್ ಹಾಕೋಬೇಕು. ಅಂದರೆ ನಾವು ನ್ಯಾಚುರಲ್ ಆಗಿ ನಮ್ಮ ಹೈಬ್ರೋ ಹೆಂಗೆ ಅದು ಹಾಗೆ ಕಾಣಿಸ್ತದೆ, ಇರ್ಲಿಕ್ಕಂದ್ರೆ ಭಾಳ ಮೇಕಪ್ ಅಂತ ಗೊತ್ತಾಗ್ಬಿಡ್ತದೆ. ಆ್ಯಂಡ್ ನಿಮಗೆ ಇನ್ನೊಂದು ಪರ್ಸ್ನಲ್ ಇದು ಕೊಡ್ತೀನಿ. ಸೊ ನೋಡ್ಬೋದು ನೀವು 1 ಸೆಕೆಂಡ್ ಅದನ್ನು ಹೆಂಗೆ ನಾನು ಇದನ್ನು ಮಾಡ್ಕೊಳ್ತೇನೆ ಅಂತ. ವೇಟ್. ಸೊ ಇಟ್ಸ್ ಅ ಬ್ರಷ್, ಟೂತ್ ಬ್ರಷ್, ಇದರಿಂದ ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸೊ ಇಟ್ಸ್ ಮೈ ಸೀಕ್ರೆಟ್. ಹಿಂಗೆ ಕೋಂಬ್ ಮಾಡ್ತೀನಿ, ಸೀಕ್ರೆಟ್ನ ರಿವೀಲ್ ಮಾಡಿದ್ನಲ್ಲ. ಸೊ ಲಾಸ್ಟ್ ಇದು ಮೈ ಪಾರ್ಟ್ ಈಸ್ ಲಿಪ್ ಬಾಮ್. ಲಿಪ್ ಬಾಮ್ ಹಚ್ಚೋಕ್ಕಿಂತ ಮುಂಚೆ ನಾವು ಲಿಪ್ನ ಮಾಯ್ಸ್ಟ್ ಮಾಡ್ಕೋಬೇಕು, ಇಟ್ಸ್ ಕಂಪಲ್ಸರಿ, ಅದರ್ವೈಸ್ ಡಾರ್ಕ್ ಲಿಪ್ ವಿಲ್ ಗೆಟ್ ಡಾರ್ಕ್. ನಾನು ಹಚ್ಕೊಳ್ತೀನಿ, ನಂದು ಲಿಪ್ ಲೈಟ್ ಇತ್ತು, ಅದು ಸದ್ಯಕ್ಕೆ ಅಲ್ಲೈತೆ. ಸೊ ಇದನ್ನು ಯೂಸ್ ಮಾಡ್ತೀನಿ. ಇಟ್ಸ್ ಅ ಕ್ಯೂಟ್. ಎಸ್, ಆಲ್ರೆಡಿ ಲಿಪ್ಸ್ಟಿಕ್ ಹಾಕೊಂಡಂಗೆ ಆಯ್ತಲ್ಲ, ಆದ್ರೂ ನಾನು ಲಿಪ್ಸ್ಟಿಕ್ ಹಾಕೊಳ್ತೀನಿ. ಎಲ್ಲಿ ಹಾಕೊಳ್ತೀನಿ ನಿಮ್ಗೆ ಅನ್ಬೋದು ಎಷ್ಟು ಲಿಪ್ಸ್ಟಿಕ್ ಹಾಕೋತಾ ಅಂತ. ನಂಗೆ ಲಿಪ್ಸ್ಟಿಕ್ ಎಲ್ಲ ನಡೆಯೋದೇ ಇಲ್ಲ. ಇದು ಕೂಡ ಅಗೇನ್ ಹುಡಾ ಬ್ಯೂಟಿದು. ನಾನು ಲೈನರ್ನೇ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತೀನಿ. ಓಕೆ, 1 ಸೆಕೆಂಡ್ ಟಿಶ್ಯೂ. ಎಸ್, ಇಷ್ಟೇ, ನಾನು ರೆಡಿ ಆಗಿದೆ. ಇಷ್ಟಕ್ಕೆ ನಾನು ಹೋಗ್ತೀನಿ, ಮೇಲೆ ಒಂದು ದುಪ್ಪಟ್ಟು ಹಾಕಿಬಿಟ್ರೆ ಇಟ್ಸ್ ಮೈ ಕಂಪ್ಲೀಟ್ ಲುಕ್. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಟ್ಸ್ ಮೈ ಆ್ಯನಿವರ್ಸರಿ ಡೇ ಆಗಿರೋದ್ರಿಂದ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಕೂಡ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮಗೆಲ್ಲೂ ಡಿಸಪಾಯಿಂಟ್ ಮಾಡದೆ ನಾನು ವೀಡಿಯೋಸ್ನ ಮಾಡ್ತೀನಿ, ಅದು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೇಕು ಅಂದ್ಕೊಂಡು. ಆದರೆ ಇನ್ನೊಂದು ಹೇಳಬೇಕು, ಡಿಸ್ಕ್ಲೈಮರ್ ಅಂತಲೇ ಹೇಳ್ಬೋದು, ನಾನು ಎಲ್ಲ ಸರ್ಚ್ ಮಾಡ್ತೀನಿ ಯಾವ ಕಂಟೆಂಟ್ ಮಾಡ್ಬೇಕಂತ. ಆಲ್ರೆಡಿ ಯೂಟ್ಯೂಬಲ್ಲಿ ಎಲ್ಲ ಥರ ಕಂಟೆಂಟ್ ಅದು ನೋಡುವ, ನಾನು ಡಿಫ್ರೆಂಟಾಗಿ ಮಾಡ್ಬೇಕು ಅಂದ್ಕೊಳ್ತೀನಿ. ಅಂದ್ಕೊಳ್ಳೋದು ಏನೋ ಅದು ಆಗೋದೇ ಇಲ್ಲ. ಸೊ ನೋಡುವ, ಟ್ರೈ ಮಾಡ್ತೀನಿ. ಐ ವಿಲ್ ಗಿವ್ ಮೈ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.